ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಕರ್ನಾಟಕದ ಮನಕ ನಮಗೂ ಸ್ವಲ್ಪ ಒಂದು ವಾರದಿಂದ ಭಟ್ರು ಸ್ವಲ್ಪ ಸರ್ಕಸ್ ಮಾಡಿ ವೆಂಕಟೇಶ್ ಎಲ್ಲರೂ ಟೆನ್ಷನ್ ಇದ್ರು. ನಾನು ಕೇಳ್ತಿದ್ದೆ ಯಾಕೆ ಏನು ಅಂತ. ಸಿ ಜಿ ವರ್ಕ್ ಮೇಲೆ ಪಾಪ ಜಾಸ್ತಿ ಒಂದು ಒತ್ತಡ ಇದರಿಂದ ಅವ್ರಿಗೂ ಟೆನ್ಷನ್ನು. ನೀವು ನಂಬಲ್ಲ ಆ್ಯಕ್ಚುಲಿ ಟಿಲ್ ರಿಲೀಸ್ ಮುಂಚೆ ಒಂದು 4-5 ಅವರ್ಸ್ವರೆಗೂ ಅವ್ರು ಆ ಟೆನ್ಷನ್ಲೇ ಇದ್ರು. ಅದಕ್ಕೆ ಒಂದು ಸಿನಿಮಾ ಹೊರಗಡೆ ಬರಬೇಕಂದ್ರೆ ಎಷ್ಟು ಕಷ್ಟಪಡಬೇಕಂತ ಗೊತ್ತು. ಅದು ಈ ಸಿನಿಮಾ ಕಂಟೆಂಟು ಅದೇ ಥರನೇ ಕಾಮಿಡಿ ಇದ್ರೂ ಒಂದು ಸಮಸ್ಯೆ, ಒಂದು ಇಶ್ಯೂ ಬಗ್ಗೆ ಬಂದಿರೋ ಒಂದು ಸಬ್ಜೆಕ್ಟು. ಅದು ಈಗ ನಮ್ಮ ದುರದೃಷ್ಟನೇ ಏನೋ ಕರೆಕ್ಟಾಗಿ ಕರ್ನಾಟಕದಲ್ಲಿ ಅದೇ ಥರ ಪ್ರಾಬ್ಲಮ್ ಬೆಂಗಳೂರು ಸಿಟಿ ಐ ಥಿಂಕ್ ಇಡೀ ಕರ್ನಾಟಕದಲ್ಲೇ ಇದೆ. ಅದು ಅಫ್ಕೋರ್ಸ್ ಬರುತ್ತೆ, ಡಾಟ್ ಈ ಥರ ಬಂದಿದೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬಟ್ ವೆಂಕಟೇಶ್ ಹೇಳ್ದಂಗೆ ಅದೇನೊಂದು ಐಡಿಯಾ ಕೊಟ್ಟರೆ ಅದಕ್ಕೆ ನಿಜವಾಗ್ಲೂ ಅದು ಒಳ್ಳೆ ಐಡಿಯಾ. ಅದು ಈ ಇದರಲ್ಲಿ ಮಾತಾಡಿದ ಅದು ನಂಗೆ ಭಾಳ ಖುಷಿ ಆಯ್ತು. ಯಾಕಂದರೆ ನಾವು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವೆಲ್ಲ ಪ್ರೆಸ್ ಮೀಟಿಗೆ ಬಂದಿರೋ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಹೋಗ್ಬೋದು. ಬಟ್ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಒಂದು ಇಂಡಸ್ಟ್ರಿಗೂ ಇದೆ ಅನ್ನೋದಕ್ಕೆ ಅದೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಐಡಿಯಾ. ನಾವು 100% ಅದಕ್ಕೆ ಇದ್ದೇ ಇರ್ತೀವಿ, ನೋ ಡೌಟ್ ಅಬೌಟ್ ಇಟ್. ಆ್ಯಂಡ್ ನಮ್ಮನೇಲಿ ಅಷ್ಟೇ ಚೆನ್ನಾಗಿ ನೀರು ಬರ್ತಾ ಇರ್ತೀವಿ. ಸ್ವಲ್ಪ ಇವಾಗೆಲ್ಲ ಚೂರು ಡ್ರೈ ಆಗ್ತಿದೆ, ಬಟ್ ಆದರೂ ಪರವಾಗಿಲ್ಲ. ಬಟ್ ನಾವು ಸ್ವಲ್ಪ ವಾಟರ್ ಎಷ್ಟು ಸೇವ್ ಮಾಡಬೇಕು. ನಮಗೂ ಇವಾಗ ಎಲ್ಲ ನೀರು ಜಾಸ್ತಿ ಇದೆ, ಬಟ್ ಟ್ಯಾಪ್ ಓಪನ್ ಮಾಡಿಬಿಟ್ಟು ಶೇವಿಂಗ್ ಮಾಡ್ಬೇಕಾದ್ರೆ ಅದು ಹೋಗ್ತಾನೆ ಇರ್ತದೆ ಅದು. ಆಮೇಲೆ ಇವಾಗ ಸ್ವಲ್ಪ ಒಂದು 3-4 ತಿಂಗಳಿಂದ ಸ್ವಲ್ಪ ಸ್ಲೋ ಆಗಿ, ಯಾಕೆ ಶೇವ್ ಜಾಸ್ತಿ ಮಾಡ್ತಾ ಇಲ್ಲ ಇವಾಗ ಒಂದು 2-3 ಇಯರ್ಸಿಂದ ಜಾಸ್ತಿ ಗಾಡಿನೇ ಬಿಟ್ಕೊಂಡಿದ್ದೀನಿ. ಒಳ್ಳೆ ಪಾಪ ಕರ್ನಾಟಕದ ಗಮನಕ್ಕೆ ಮಾತ್ರ ನಮಗೆ ಯೋಗರಾಜ್ ಭಟ್ರು ನಮ್ಗೆ ಯೋಗ ಕೊಟ್ಟರು, ಕ್ಲೀನಾಗಿರಿ ಅಂತ. ಭಾಳ ಸಂತೋಷ ಆಯ್ತು ಸಿನಿಮಾ ಬಂದು. ಎವ್ರಿಬಡಿ ಇಷ್ಟಪಡಿ ಬೆಳಗ್ಗೆಯಿಂದ ಫೋನ್ಸ್ ಬಂದಿದ್ದು ನೋಡಿದಾಗ ನಮಗೆ ಐ ಥಿಂಕ್ ಲಿಟಲ್ ಸ್ಯಾಟಿಸ್ಫೈಡ್. ಯಾಕಂದ್ರೆ ಸ್ವಲ್ಪ ಒಂದು ಫಸ್ಟ್ ಟೈಮ್ ಪ್ರಭು ಸರ್ ಜೊತೆ ಒಂದು ಕಾಂಬಿನೇಷನ್ ಜೊತೆ ಫಸ್ಟ್ ಟೈಮ್ ನಾನು ಯೋಗರಾಜ್ ಭಟ್ ಜೊತೆಲಿ ಮಾಡ್ತಾ ಇರೋದು. ಯಾಕಂದ್ರೆ ನನಗೆ ಯೋಗರಾಜ್ ಭಟ್ ಅವ್ರ ಡೈರೆಕ್ಷನ್ ತುಂಬ ಇಷ್ಟ ಅಂತ ನಾನು ಮೊದಲಿಂದ ಹೇಳ್ತಾನೆ ಬರ್ತಿದ್ದೀನಿ. ಸೊ ಒಂದು ಫೇವ್ರೆಟ್ ಫಿಲ್ಮ್ ನನಗೂ. ಆ್ಯಂಡ್ ಹೊಸ ನಾಯಕಿರು ಪ್ರಿಯಾನಂದ್ ಆಗಿರ್ಬೋದು, ನಿಶ್ವಿಕಾ ನಾರಾಯಣ್ ಆಗಿರ್ಬೋದು, ಆ್ಯಂಡ್ ಕನ್ಕಾಲ್ ಬರ್ನಿ ಅವರು, ಆಮೇಲೆ ಸ್ಮಾಲ್ ಕ್ಯಾರೆಕ್ಟರ್ಸ್ ಮಾಡಿದವರು ನಾರಾಯಣ ಅವರು, ಜಿ ಅವರು, ಆ್ಯಂಡ್ ದೊಡ್ಡಣ್ಣ ಮೂಗ್ ಸುರೇಶ್, ಆಮೇಲೆ ಬಿರಾದರ್, ರಂಗಾಯಣ್ ರಘು, ರವಿಶಂಕರ್, ಐ ಥಿಂಕ್ ತುಂಬ ಒಳ್ಳೊಳ್ಳೆ ಸ್ಟಾರ್ ಕಾಸ್ಟ್. ಆ್ಯಂಡ್ ಅವರು ಅಷ್ಟೇ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ನಮ್ಮ ರಾಕ್ಲೈನ್ ವೆಂಕಟೇಶ್ ಅವ್ರ ಜೊತೆ. ಅಫ್ಕೋರ್ಸ್ ರಾಕ್ಲೈನ್ ವೆಂಕಟೇಶ್ ಫಸ್ಟಿಂದ ಆನಂದ್ ಜ್ಯೋತಿಯಿಂದ ಮಾಡಿದ್ದೀವಿ. ನಮಗೂ ಅವ್ರಿಗೂ ಫೈಟು ಆಗಿದೆ ಆನಂದ್ ಜ್ಯೋತಿ. ಯೋಗರಾಜ್ ಭಟ್ರದ್ದು ಅವರೇ ಮೇಯ್ನ್ ಅಲ್ಲಮ್ಮ, ಕ್ಲೈಮ್ಯಾಕ್ಸ್ ಸ್ಕೋರ್ ಮಾಡೋದೇ ಅವರು. ಅದರಿಂದ ಅಜಯ್ ಅವೊಂಥರ ಇವರು ಅನುಪಮ್ ಖೇರ್ ಥರ ಅವರು, ಒಂದು ಅನುಪಮ್ ಖೇರ್ ಆಫ್ ಕರ್ನಾಟಕ ಅವರು. ಕೂರ್ಲಿರೋ ಅನುಪಮ್ ಖೇರ್ ಕೂರ್ಲ್ ಹಾಕ್ಬಿಟ್ಟಿರ್ತಾರೆ ಅವ್ರಿಗಿಲ್ಲಪ್ಪ. ಸೊ ತುಂಬ ಐ ಥಿಂಕ್ ಒಂದು ಎಕ್ಸಲೆಂಟ್ ಜರ್ನಿ ಇದು. ಚೆನ್ನಾಗಿತ್ತು. ಅದು ಹ್ಯಾಪಿಲಿ ವರ್ಕ್. ಸ್ವಲ್ಪ ಬೇಸರ ಆಯಿತು ಮಿಡಲ್, ಬಟ್ ಅದು ಇದ್ದೇ ಇರುತ್ತೆ ಆ್ಯಕ್ಚುಲಾಗಿ. ಏನಾದರೂ ನಮಗೆ ಅದು ಸರಿಯಾಗಿ ಬಾಯಲ್ಲಿ ಬರಲಿಲ್ಲ ಅಂದರೆ ನಾವು ಅದನ್ನು ಫಾಲ್ಟಾಗಿ ಹುಡುಕ್ತೀವಿ. ಅದನ್ನು ಡೈಲಾಗಲ್ಲಿ ಹಂಗಿರುತ್ತೆ ಅವರು, ಇದು ಏನು ಮಾಡೋಕ್ಕೆ ಇದೇ ಥರ ಇರಬೇಕಾದ್ರೆ ನಾವು ಹಿಂಗೆ ಇಂಪ್ರೂವೈಸ್ ಮಾಡ್ಬೋದಾ ಅಂತ ತಲೆ ಕೆರ್ಕೋತೀವಿ. ಬಟ್ ಮಾಡೋಕ್ಕಾಗಲ್ಲ, ಯಾಕೆ ಅರ್ಥ ಬೇರೆ ಆಗ್ಬಿಡುತ್ತೆ. ಅದು ಭಟ್ರ ಡೈಲಾಗ್ಲಿ ಅದೊಂದು ವಿಶೇಷತೆ. ಅದು ಐ ಥಿಂಕ್ ವಾಸ್ ವೆರಿ ಹ್ಯಾಪಿ. ಬಟ್ ಇನ್ಫ್ಯಾಕ್ಟ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆಲ್ಸೋ. ಆ್ಯಂಡ್ ಪ್ರಭು ಸರ್ ಜೊತೆ ನಿಜವಾಗ್ಲೂ ಆ ಟೈಮಿಂಗ್, ಯಾಕಂದ್ರೆ ಪ್ರಭು ಸರ್ ವೆರಿ ಗುಡ್, ಅವರು ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿದೆ. ಸೊ ಮಾಡ್ಬೇಕಾದ್ರೆ ನಾವು ಏನು ಮಾತಾಡ್ಕೊಳ್ಳಿಲ್ಲ. ಅಂದರೆ ಅವ್ರು ಸ್ಪಾಟ್ಲಿ ಬರ್ಬೇಕಾದ್ರೆ ನಾವು ಏನೇನು ಯಾವ್ಯಾವ ಟೈಮ್ಲಿ ಸೈಲೆಂಟ್ ಆಗಿರಬೇಕು, ನಾನು ಸೈಲೆಂಟ್ ಆಗಿರಬೇಕು, ಅವಾಗ ಅವರು ಸೈಲೆಂಟ್ ಆಗಿರಬೇಕು, ತಕ್ಕ ಆ ಲುಕ್ಸ್ ನೋಡೋದೆಲ್ಲ ಸ್ವಲ್ಪ ಆನ್ ದ ಸ್ಪಾಟ್ಲಿ. ಆ್ಯಂಡ್ ಅಫ್ಕೋರ್ಸ್ ಇಬ್ಬರು ಹೀರೋಯಿನ್ ಕ್ಯಾರೆಕ್ಟರ್ದು ಭಾಳ ಫನ್ನಿಯಾಗಿತ್ತು. ಒಂದು ನಿಶ್ವಿಕಾ ಅವ್ರದ್ದು ಒಂದು ಸ್ವಲ್ಪ ಎಮೋಷ್ನಲ್ ಟಚ್ ಇತ್ತು. ಅವ್ರದ್ದು ಸ್ವಲ್ಪ ಎಮೋಷ್ನಲ್ಲಿ ಕಾಮಿಡಿ ಜಾಸ್ತಿ ಮಿಕ್ಸ್ ಮಾಡಿದ್ರು. ಯಾರ್ದು ಪ್ರಿಯಾನಂದ್ ಅವ್ರದ್ದು ಅದೊಂದು ಕಾಮಿಡಿ, ಯಾಕೆ ಅವ್ರ ಮದರ್ದೊಂದು ಸ್ಟೋರಿ. ಸೊ ಬೇಸಿಕಲಿ ಈ ವಿಲೇಜ್ ಇದೆಲ್ಲ ಸಬ್ಜೆಕ್ಟ್ಸ್ ಈ ಥರ ಎಲ್ಲ ಒಂದು ಕ್ಯಾರೆಕ್ಟರ್ಸ್ಗಳಿರುತ್ತೆ. ಸೊ ಅದನ್ನ ಬೇಸ್ ಮಾಡಿ ಭಾಳ ಅದ್ಭುತವಾಗಿತ್ತು. ಒಂದು ಒಳ್ಳೆ ವಾತಾವರಣ ಇತ್ತು. ಬಟ್ ಎಲ್ಲ ಕ್ಯಾರೆಕ್ಟರ್ಗೂ ಒಂದು ಪ್ರಾಮಿನೆನ್ಸ್ ಇತ್ತು. ಸ್ಮಾಲ್ ಕ್ಯಾರೆಕ್ಟರ್ಸ್ ಇರ್ಬೋದು, ಅದನ್ನ ರಿಜಿಸ್ಟರ್ ಮಾಡ್ಬೋದು. ಯಾರು ಬಂದು ನೋಡಿದ್ರೆ ಗೊತ್ತು ಅದು ರಿಜಿಸ್ಟರ್ ಮಾಡ್ಬೋದು. ಎಲ್ಲ ಜನ ಒಪ್ಪಿದ್ದಾರೆ ಅಂತ ನಾನು ಭಾವಿಸ್ತೀನಿ. ನಾನು ಬೆಳಗ್ಗೆಯಿಂದ ಈ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದೀನಿ. ಬಟ್ ಎಲ್ಲರೂ ಈ ರಿವ್ಯೂಸ್ ಎಲ್ಲ ಹೇಳ್ಬೇಕಾದ್ರೆ ಬೊಂಬಾಟಾಗಿದೆ, ಅದಿದೆ, ಅದು ಕೆಲವರು ಬಂದು ಇಲ್ಲ ಸರ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು. ಅದು ಎಲ್ಲ 100% ಎಲ್ರಿಗೂ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಇಷ್ಟು ರೇಟ್ ಹಂಗೆಲ್ಲ ಮಾಡಿ ನಾವು ದೇವರಾಗ್ಬಿಡ್ತೀವಿ. ಅದಕ್ಕೆ ನಾವು ದೇವರಾಗಕ್ಕೆ ಹೋಗ್ಬಾರ್ದು, ನಾವು ಮನುಷ್ಯರಾಗೇ ಇರಬೇಕು. ದೇವ್ರು ಇದ್ದಾನೆ, ಅವ್ನು ನೋಡ್ಕೋತಾನೆ ಎಲ್ಲದನ್ನು. ಇದೆಲ್ಲ ಸ್ವಲ್ಪ ಹಂಗೆ ಬರ್ತಾ ಇರುತ್ತೆ. ಬೆಳಗ್ಗೆ ನಾನು ಪಾಸಿಟಿವ್ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಬಟ್ ಲ್ಯಾಂಗ್ವೇಜ್
ಲ್ಯಾಂಗ್ವೇಜ್ ಅನ್ನ ಮಾತಾಡ್ಬೇಕಾದ್ರೆ ಒಪಿನಿಯನ್ ಹೇಳ್ಬೇಕಾದ್ರೆ ಲ್ಯಾಂಗ್ವೇಜ್ ಕೆಲವು ನೋಡಿದ್ರೆ ನಂಗೆ ಸ್ವಲ್ಪ ಬೇಜಾರಾಯ್ತು. ಲ್ಯಾಂಗ್ವೇಜ್ನ ಹೋಲ್ಡ್ ಮಾಡಬೇಕು ಮಾತಾಡ್ಬೇಕಾದ್ರೆ. ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ, ಯಾರು ನೋಡ್ತೀವಿ, ನಿಮಗೂ ತಾಯಿ ಇದ್ದಾರೆ, ತಂಗಿ ಇದ್ದಾರೆ. ಸೊ ಅದೆಲ್ಲ ನನಗೆ ನೋಡ್ಬಿಟ್ಟು ಸ್ವಲ್ಪ ದುಃಖ ಆಯ್ತು ನನಗೆ. ಐ ವಾಸ್ ವೆರಿ ಏನಿಲ್ಲ, ಪಿಕ್ಚರ್ ಚೆನ್ನಾಗಿಲ್ಲ, ನೋ ಪ್ರಾಬ್ಲಮ್, ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಷ್ಟೇ. ಬಟ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ಯಾಕಂದ್ರೆ ಟಿವಿಲಿ ಬರ್ತಾ ಇರ್ತಾರೆ, ಜಾಸ್ತಿ ಜನ ನೋಡ್ತಾ ಇರ್ತಾರೆ, ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಏನೇನೋ ಮಾತಾಡೋಕ್ಕಾಗಲ್ಲ ಅಲ್ವಾ. ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೂ ತಂದೆ ತಾಯಿ ತಂಗಿ ಹೆಂಡತಿ ಎಲ್ಲ ಇರ್ತಾರೆ, ಮಕ್ಕಳು ಇರ್ತಾರೆ. ನಾವು ಅದೇ ನೋಡ್ತೀವಿ, ಏನೇ ನಮ್ಮ ಅಣ್ಣ ಹಿಂಗೆ ಮಾತಾಡ್ತಾರೆ, ನನ್ನ ಮನೆ ಅಂತ ಹಿಂಗೆ ಮಾತಾಡ್ಬಿಟ್ಟ, ತೂ ಏನಪ್ಪ ಬೇಡ. ಅದು ಏನ್ ವರ್ಡ್ ಅಂತ ಹೇಳೋದು ಬೇಡ, ಯಾಕಂದ್ರೆ ನನ್ನ ಬಾಯಲ್ಲಿ ಬರಲ್ಲ ಅದು ಆಕ್ಚುಲಾಗಿ. ಅದರ್ವೈಸ್ ನನಗೆ ಬಹಳ ಸ್ಯಾಟಿಸ್ಫೈ ಕೊಡ್ತು, ತುಂಬಾ ಖುಷಿ ಆಯ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ.